ಸ್ಕ್ಯಾಮ್ ಇದೊಂದು ವೈರಲ್ ಸೆನ್ಸೇಷನಲ್ ವರ್ಡ್ ಆಗಿಬಿಟ್ಟಿದೆ ಇವಾಗ. ಅಷ್ಟಕ್ಕೂ ಇದನ್ನು ನಾನು ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ರೀಸೆಂಟಾಗಿ 45 ಫಿಲಮ್ಗೆ ಹೋಗಿದ್ದೆ. ಅಲ್ಲಿ ಒಂದು ಫಾರ್ಮ್ ಫಿಲಪ್ ಮಾಡೋಕ್ಕೆ ಕೊಟ್ಟು ಅದರಲ್ಲಿ ಸೆಲೆಕ್ಟ್ ಆದರೆ ಗಿಫ್ಟ್ ವೋಚರ್ ನಿಮಗೆ ಸಿಗುತ್ತೆ ಅಂತ ಹೇಳಿದರು. ಇವತ್ತು ನನಗೆ ಕಾಲ್ ಬಂದಿತ್ತು, ನನಗೆ ಲಕ್ಕಿ ಡಿಪ್ಪಲ್ಲಿ ನನ್ನ ಹೆಸರು ಸೆಲೆಕ್ಟ್ ಆಗಿದೆ, ನನಗೆ ಒಂದು ಬೆಳ್ಳಿ ಗಣೇಶದ ವಿಗ್ರಹ ಹಾಗೂ ಎಲ್ಲೋ ಒಂದು ಪ್ಲೇಸ್ಗೆ ಟ್ರಿಪ್ಗೆ ಔಚರ್ ಸಿಕ್ಕಿದೆ ಅಂತ. ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಯಿತು, ಯಾಕಂದರೆ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಲಕ್ಕಿ ಡಿಪ್ಪಲ್ ಸೆಲೆಕ್ಟ್ ಆಗಿರೋದು. ಒಬ್ವಿಯಸ್ಲಿ ಇದು ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ಮನೆಯವ್ರ ಹತ್ರ ಹೇಳಿದಾಗ ಅವ್ರೇನು ಹೇಳಿದ್ರು ಗೊತ್ತಾ, ನೀನೇ ಗಿಫ್ಟ್ ಕೊಡೋಣ ಹಬ್ಬದಲ್ಲ, ಅವ್ರು ನಿನಗೆ ಟೋಪಿಯಾಗಿ ಕಳಿಸ್ತಾರೆ, ಸೈಲೆಂಟಾಗಿ ಸೈಡ್ಗೆ ಹೋಗು, ಇದೆಲ್ಲ ಫುಲ್ಲು ಫೇಕು ಅಂತ. ಅಗೇನ್ ಸ್ಕ್ಯಾಮ್ ಅಲರ್ಟ್. ಇವಾಗಿನ ಕಾಲ ಹೆಂಗಾಗ್ಬಿಟ್ಟಿದೆ ಅಂದರೆ, ರಿಯಾಲಿಟಿ ಯಾವುದು ಫೇಕ್ ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ಲ. ಬೈ ಚಾನ್ಸ್ ಅದು ರಿಯಲ್ ಆಗಿದ್ದು ನಾವು ಅದನ್ನ ಫೇಕ್ ಅಂದ್ಕೊಂಡು ಒಂದು ಹೆಜ್ಜೆ ಹಿಂದೆ ಇಡಬೇಕಾದ ಪರಿಸ್ಥಿತಿ ಬರ್ತಾ ಇದೆ. ರೋಡಲ್ಲಿ ಯಾವುದೋ ಒಂದು ಮಗು ಅಳ್ತಾ ಇದೆ ಅಂತಂದ್ರೂ ಅದಕ್ಕೆ ಹೋಗಿ ಸಮಾಧಾನ ಮಾಡಿದ್ರೆ ಅಗೇನ್ ಅದು ಎಲ್ಲೋ ಒಂದು ಸ್ಕ್ಯಾಮ್ ಅಲರ್ಟ್ ಆಗಿದೆ ಅನ್ನೋ ಒಂದು ಭಯ ಆಗುತ್ತೆ. ಯಾವುದೋ ಒಂದು ಅಜ್ಜಿ ಫೋನ್ ಮಾಡಿಕೊಡುವ ಅಂತ ಕೇಳಿದ್ರು, ಅದು ಯಾವುದೋ ಒಂದು ಸ್ಕ್ಯಾಮ್ ಇರ್ಬೋದಾ ಅಂತ ಭಯ ಆಗ್ತಾ ಇದೆ. ಒಳ್ಳೆಯವ್ರಿಗೆ ಒಳ್ಳೇದು ಮಾಡೋದಕ್ಕೆ ನಮಗೆ ಭಯ ಆಗ್ತಾ ಇದೆ. ಹೆಂಗಾಗಿದೆ ಗೊತ್ತಾ, ಒಂದಷ್ಟು ಪೆನೈಲ್ ಬಾಟ್ಲುಗಳ ನಡುವೆ ಫ್ರೆಶ್ ಆಗಿ ಕರೆದಿರೋ ಹಸುವಿನ ಹಾಲಿನ ಬಾಟ್ಲು ಅಲ್ಲಿ ಇಟ್ಟರು ಕೂಡ ಅದು ಪೆನೈಲೆ ಅಂತ ಹೇಳೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಒಂದು ಲಿಂಕ್ ಓಪನ್ ಮಾಡಿದ್ರು ಫೇಕು, ಒಂದು ಕಾಲ್ ಬಂದರೂ ಅದು ಫೇಕು, ಪೊಲೀಸ್ ಅವರೇ ಟೋಪಿ ಹಾಕ್ಸ್ಕೊಂತವ್ರೆ, ಇನ್ನು ನಾವ್ಯಾವ ಲೆಕ್ಕ, ಕುರಿಗಳು ಸಾರ್ ಕುರಿಗಳು ಆಗೋಗ್ತಾ ಇದ್ದೀವಿ. ಈ ಒಂದು ಕಾಲದಲ್ಲಿ ಹೊಸದಾಗಿ ಮದುವೆ ಆಗ್ತಿರೋರ ಕತೆ ಗೋವಿಂದ ಗೋವಿಂದ. ಯಾರಾದರೂ ಒಂದು ಕಾಲ್ ಮಾಡಿಕೊಡು ಅಂತ ಕೇಳಿದ್ರೇ 100 ಸಲ ಅವರು ರಿಯಲ್ಲ ಫೇಕ್, ಅವರು ಕಾಲ್ ಮಾಡಿಕೊಡ್ಬೇಕಾ ಮಾಡಿಕೊಡ್ಬಾರ್ದಾ ಅಂತ ಯೋಚನೆ ಮಾಡ್ತಾರೋ ನಾವುಗಳು ಹೆಂಗಪ್ಪ ಒಬ್ರಿಗೆ ಲೈಫ್ ಲಾಂಗ್ ಕಮಿಟೆಡ್ ಆಗೋದಕ್ಕೆ ಮುಂದೆ ಹೋಗೋಣ ಅನ್ನೋದೇ ನಮಗೆ ಗಡ ತರಿಸಿರುವಂತಹ ಪ್ರಶ್ನೆಯಾಗಿದೆ. ಏನು ಕಲಿಯುಗದಲ್ಲಿ ಮಾನವೀಯತೆ ಕೊಲೆಯಾಗಿ ಹೋಗ್ತಾ ಇದೆ. ಕೊನೆಯಾಗೆ ಹೇಳಕ್ಕೆ ಇಷ್ಟಪಡೋದು ಇಷ್ಟೇ, ಎಲ್ಲರೂ ಬಿ ಕೇರ್ಫುಲ್, ಹುಷಾರಾಗಿರಿ. ಸದ್ಯಕ್ಕೆ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು, ಬೈ ಬಾಯ್.